ಶಾಮನೂರು ಶಿವಶಂಕರಪ್ಪನವರ ಅಂತಿಮ ದರ್ಶನವನ್ನ ಪಡೆಯುವುದಕ್ಕೆ ಸಚಿವರು ಆಗಮಿಸಲಿದ್ದಾರೆ. ಬೆಂಗಳೂರಿನಿಂದ ಈಗಾಗಲೇ ಕಾಂಗ್ರೆಸ್ನ ಪ್ರಮುಖ ಸಚಿವರು ತೆರಳಿದ್ದಾರೆ. ದಾವಣಗೆರೆಗೆ ತೆರಳಿದ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಪ್ರಿಯಾಂಕ್ ಖರ್ಗೆ ವಿಶೇಷ ಹೆಲಿಕಾಪ್ಟರ್ ಮೂಲಕ ದಾವಣಗೆರೆಗೆ ಪ್ರಯಾಣ ಬೆಳೆಸಿದ್ದಾರೆ. ಜಕ್ಕೂರು ಮೂಲಕ ವಿಶೇಷ ಹೆಲಿಕಾಪ್ಟರ್ನಲ್ಲಿ ಪ್ರಯಾಣ. ಈಗಾಗಲೇ ಸಾಕಷ್ಟು ಮಂದಿ ಗಣ್ಯರು ಬಂದು ಶಾಮನೂರು ಶಿವಶಂಕರಪ್ಪನವರಿಗೆ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ. ಅವರ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ. ಬೆಂಗಳೂರಿನಿಂದಲೂ ಕೂಡ ಸಚಿವರು ಈಗ ದಾವಣಗೆರೆಯತ್ತ ಪ್ರಯಾಣವನ್ನು ಬೆಳೆಸಿದ್ದಾರೆ. ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ಪ್ರಿಯಾಂಕ್ ಖರ್ಗೆ ಅವರು ಸೇರಿದಂತೆ ಒಂದಷ್ಟು ಮಂದಿ ದಾವಣಗೆರೆಯತ್ತ ಆಗಮಿಸುತ್ತಿದ್ದಾರೆ. ಶಾಮನೂರು ಶಿವಶಂಕರಪ್ಪನವರು ಒಂದು ದಂತ ಕಥೆ. ಅವರು ರಾಜಕೀಯಕ್ಕೆ ಮಾತ್ರ ಸೀಮಿತವಾಗದೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಜನರಲ್ಲಿ ತಮ್ಮನ್ನ ತಾವು ಅಷ್ಟರ ಮಟ್ಟಿಗೆ ತೊಡಗಿಸಿಕೊಂಡಿದ್ರು. ಜನರಲ್ಲೇ ದೇವರನ್ನ ಕಾಣ್ತಾ ಇದ್ದವರು ಶಾಮನೂರು ಶಿವಶಂಕರಪ್ಪನವರು. ಹಾಗಾಗಿನೇ ಶಾಮನೂರು ಅಂದರೆ ಜನರಿಗೆ ಅಚ್ಚುಮೆಚ್ಚಿನ ನಾಯಕ, ಅಜಾತ ಶತ್ರು. ಸರ್ವಶ್ರೇಷ್ಠ ವ್ಯಕ್ತಿತ್ವ ಅಂತ ಏನಾದರೂ ಇದ್ರೆ ಶಾಮನೂರು ಶಿವಶಂಕರಪ್ಪನವರು ಅನ್ನೋ ಮಾತುಗಳು ಕೂಡ ಇದೆ. ಇನ್ನು ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ನೋಡೋಣ. ಹಿರಿಯರು ಹಾಗೂ ಮುತ್ಸದ್ದಿ ರಾಜಕಾರಣಿ, ನನ್ನ ಹಿರಿಯ ಗೆಳೆಯರು ಮತ್ತು ಸುಮಾರು 1972ರಿಂದ ಇಲ್ಲಿವರೆಗೆ ನಾವು ಕೂಡಿ ಇರತಕ್ಕಂಥದ್ದು ಮತ್ತು ಎಲ್ಲರೂ ಅನೇಕ ಸಾರಿ ಭೇಟಿಯಾಗ್ತಕ್ಕಂಥದ್ದು. ಒಬ್ಬ ಉದಾರ ವ್ಯಕ್ತಿಯನ್ನ ನಾವು ಕಳ್ಕೊಂಡಿದ್ದೇವೆ. ಇದರಿಂದ ನನಗೆ ಅತ್ಯಂತ ದುಃಖ ಆಗಿದೆ. ಯಾವಾಗಲೂ ನಾವು ದಾವಣಗೆರೆಗೆ ಹೋದರೆ ಅವ್ರ ಜೊತೆಯಲ್ಲೇ ಕಾಲ ಕಳೀತಿದ್ದೇವೆ ಮತ್ತು ಅವರು ಯಾವಾಗಲೂ ಬೆಂಗಳೂರಿಗೆ ಬಂದರೆ ಅವರು ನಮ್ಮ ಜೊತೆಯಲ್ಲಿ ಇರ್ತಾ ಇದ್ರು. ನಾನು ಅವ್ರ ಜೊತೆಯಲ್ಲಿ ಸಂಬಂಧ ಬೆಳೆಸ್ಕೊಂಡು ಜೊತೆಯಲ್ಲಿ ಇರ್ತಿದ್ದೇವೆ. ಅದೊಂದು ಬಹಳಷ್ಟು ನಮಗೆ ನೋವಾಗಿದೆ ಮತ್ತು ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಆಗ್ತಾ ಇಲ್ಲ. 72ರಿಂದ ನಾವು ಸತತ ಮಿನಿಸ್ಟರ್ ಇರಲಿ ಬಿಡಲಿ, ನಾನು ಮಿನಿಸ್ಟರ್ ಇರಲಿ ಬರಲಿ, ಅವರು ಬಹಳಷ್ಟು ಆತ್ಮೀಯತೆಯಿಂದ ಮತ್ತು ನಮ್ಮ ಕುಟುಂಬ